ನಾನು ಮಾರ್ನಿಂಗ್ 12 ಗಂಟೆ, ಇವತ್ತು 12 ಗಂಟೆಗೆ ಒಂದು ಕ್ಲಾಸ್ ಅನ್ನು ತಗೊಂಡಿದ್ದೆ. ನಿನ್ನೆ ನಾನು ಕ್ಲಾಸ್ ತೊಗೊಳಕ್ ಆಗಲಿಲ್ಲ. ನಾನು ಹೇಳಿದ್ದೆ ಮತ್ತೆ 12 ಗಂಟೆಗೆ ತೋತೀನಿ ಅಂತ ಹೇಳಿ, ಕೊಟ್ಟ ಮಾತಿನಂತೆ ಇವತ್ತು 12 ಗಂಟೆಗೆ ನಾನು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದೆ. ಖುಷಿ ಆಯ್ತು. ಇಲ್ಲಿ ನಾನು ಆಲ್ರೆಡಿ ಆಂಗ್ಲೋ ಮರಾಠಿ ಯುದ್ಧಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೆ. ಆಲ್ರೆಡಿ ಆಂಗ್ಲೋ ಮರಾಠಿ ಯುದ್ಧಗಳು ಕಂಪ್ಲೀಟ್ ಆಗಿ ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಟೋಟಲ್ 2 ಆಂಗ್ಲೋ ಸಿಖ್ ಯುದ್ಧಗಳು ನಡೀತವೆ. 2 ಆಂಗ್ಲೋ ಸಿಖ್ ಯುದ್ಧಗಳಲ್ಲಿ ಮೊದಲ ಆಂಗ್ಲೋ ಸಿಖ್ ಯುದ್ಧ ನಡೆದದ್ದು 1845ರಿಂದ 1846ರವರೆಗೆ. ಈ ಪ್ರಥಮ ಆಂಗ್ಲೋ ಸಿಖ್ ಯುದ್ಧ ಯಾಕೆ ನಡೀತು, ನಾನು ಮಾರ್ನಿಂಗ್ ಇದರ ಬಗ್ಗೆ ಸವಿಸ್ತಾರವಾಗಿರುವಂತ ಮಾಹಿತಿಯನ್ನ ತಮ್ಮೆಲ್ಲರಿಗೂ ಕೊಟ್ಟಿದ್ದೆ. ಏನಿದು ಆಂಗ್ಲೋ ಸಿಖ್ ಯುದ್ಧ ನಡಿಬೇಕಾದ್ರ ಕಾರಣ ಏನು ಅಂದ್ರೆ ಕೊಹಿನೂರ್ ವಜ್ಜ. ಇತಿಹಾಸ ನಡೆದದ್ದೇ ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಗಂಡಿಗಾಗಿ ಇತಿಹಾಸದಲ್ಲಿ ಹೋರಾಟ ನಡೆದೇ ಇಲ್ಲಿಲ್ವ ಇವತ್ತಿಗೂ. ಉಪೇಂದ್ರ ಆಗಲಿ, ನಮ್ಮ ಶರಣ ಆಗಲಿ, ನಿಂಗರಾಜ್ ಆಗಲಿ, ಅಭಿ ಆಗಲಿ, ಇವಕ್ಕೆ ಯಾರು ಮಾತಾಡಿಸ್ಬೇಕು? ಮಹಾದೇವ್ ಆಗಲಿ, ಮಹಾದೇವ್ ಸುಮ್ ಕಟ್ಟಿ ಮ್ಯಾಗ ಇವತ್ತು ಸುಮ್ ಕುಂತ್ ಬಿಡ್ತು. ನಮ್ಮ ಅಲ್ಲಾ ಬಕ್ಷಿ ಆಗಲಿ, ಒಬ್ಬರು ಮಾತಾಡ್ಸೋರು ಇಲ್ಲ. ತಿಪ್ಪೇಸ್ವಾಮಿ ನೋಡ್, ನನ್ನ ಹೆಸರು ಹೇಳ್ರತ್ತ ನೋಡೋದು, ತಿಪ್ಪೇಸ್ವಾಮಿ. ನನ್ನೊಂದು ಹೆಸರು ತೋರಿ ಸರ. ಯಾರೊಬ್ರು ಕಟ್ಟಿ ಮ್ಯಾಗ ಕೂತು ಸುಮ್ ಕಟ್ಟಿ ಮ್ಯಾಗ ಕುಂದ್ರದೆ, ಒಂದ್ ಕಪ್ ಚಾ ಕೊಡ್ಲಿಕ್ಕೆ ಕರೆದ್ರಲ್ಲಿ ಯಾರು. ಆ ತರ 1845ರಿಂದ 1846ರವರೆಗೆ ಕೊಹಿನೂರ್ ವಜ್ರ ಇತ್ತು. ನಿಮ್ಗೆಲ್ಲ ಗೊತ್ತು. ಪಾಶುಖಾನ ಅನ್ನುವಂತ ವ್ಯಕ್ತಿ ಕೊಹಿನೂರ್ ವಜ್ರವನ್ನ ಕೊಡ್ತಾನೆ. ದುರಾನಿ ಅಂತ ಹೇಳಿದ್ದೆ ನಿಮ್ ಮಾರ್ನಿಂಗ್. ಆ ಕೊಹಿನೂರ್ ವಜ್ರವನ್ನ ಸಿಕ್ಕಾಗ ಈ ಸಮಯದಲ್ಲಿ ಯಾರು ಮರಣ ಅಪ್ಪಿದ್ರು ಅಂತಂದ್ರ ಈ ರಣಜಿತ್ ಸಿಂಗ್ ಮರಣ ಅಪ್ತಾನೆ. ಯಾವಾಗ ರಣಜಿತ್ ಸಿಂಗನು ಮರಣ ಅಪ್ಪಿದ್ನೋ, ರಣಜಿತ್ ಸಿಂಗನು ಮರಣ ಅಪ್ಪಿದ ನಂತರ ಇಲ್ಲಿ ಲಾಲ ಸಿಂಗ್ ಅನ್ನುವಂತ ಒಬ್ಬ ದಂಡನಾಯಕ, ತೇನ ಸಿಂಗ ಅನ್ನುವಂತ ಒಬ್ಬ ದಂಡನಾಯಕ, ತೇನ ಸಿಂಗ, ಲಾಲ ಸಿಂಗ, ಜಿಂದಾನಳು, ಲಾಲ ಸಿಂಗ, ತೇನ ಸಿಂಗ, ಜಿಂದಾನಳು, ಮತ್ತೆ ಅಲ್ಲಿ ದುಲೀಪ್ ಸಿಂಗ್, ಈ 4 ಜನ ಕೂಡಿ ಆಳ್ವಿಕೆಯನ್ನು ಮಾಡ್ತಾರೆ. ಇದನ್ನ ಇತಿಹಾಸ ಪುಟದಲ್ಲಿ ಏನೆಂದು ಕರೆಯುತ್ತಾರೆ? ಲಾಲ ಸಿಂಗ, ತೇನ ಸಿಂಗ, ಜಿಂದಾನಳು ಮತ್ತೆ ದುಲೀಪ್ ಸಿಂಗ್, ಈ 4 ಜನ ಕೂಡಿ. ಸೂಪರ್ ಸಾಗರ್, ಕರೆಕ್ಟ್ ಆನ್ಸರ್, ಕರೆಕ್ಟ್ ಅಪ್ಪಿ. ಮಾರ್ನಿಂಗ್ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ. ಈ 4 ಜನ ಕೂಡಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ಆ ಆಳ್ವಿಕೆಯನ್ನು ಏನಂತ ಕರೀತಾರೆ ಅಂದ್ರ ಇತಿಹಾಸದ ಪುಟದಲ್ಲಿ ಲಾಹೋರ್ ದರ್ಬಾರ್ ಅಂತ ಕರೀತಾರೆ. ಬಹುಶಃ ಒಬ್ರಿಗೊಬ್ರು ತಾಳಿಲ್ಲ, ಮೇಳಿಲ್ಲ, ತಮ್ಮ ಮನಸ್ಸಿಗೆ ಬಂದಂಗ ಆಳ್ವಿಕೆಯನ್ನು ಮಾಡ್ತಾರ. ತಮ್ಮ ಮನ ಬಂದಂತೆ ಆಳ್ವಿಕೆಯನ್ನು ಮಾಡಿದ್ರು. ಒಬ್ರಿಗೊಬ್ರು ತಾಳಿಲ್ಲ, ಮೇಳವಿಲ್ಲ, ಸುಮ್ನೆ ಹೆಂಗ್ ಬೇಕು ಹಂಗ ಆಳ್ವಿಕೆಯನ್ನು ಮಾಡಿದ್ರು. ಅವಾಗ ಲಾಲ ಸಿಂಗ ಮತ್ತು ತೇಜ ಸಿಂಗ್ ಏನಂತಾರಂದ್ರ ಜಿಂದಾನಗಳು ಮಾತು ಹೇಳ್ತಾರ. ಬ್ರಿಟಿಷರ ಸೈನ್ಯ ನಮ್ಮ ಸಟ್ಲೇಜ್ ನದಿಯನ್ನು ದಾಡ್ತಾ ಇದೆ, ಬ್ರಿಟಿಷರು ನಮ್ಮ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ, ಅವರು ಸೈನ್ಯದ ಬಿಡಾರಗಳನ್ನು ಬಿಟ್ಟಿದ್ದಾರೆ, ಶಸ್ತ್ರಾಸ್ತ್ರಗಳನ್ನು ಮಸಿತಾ ಇದ್ದಾರೆ. ಅವರು ಒಂದು ವೇಳೆ ನಮ್ಮ ಮೇಲೆ ದಾಳಿಯನ್ನು ಮಾಡಿದರೆ ಸಿಖ್ ಸಾಮ್ರಾಜ್ಯದ ಅಸ್ತಿತ್ವ ನಾಶವಾಗುತ್ತದೆ. ಫಿರಂಗಿಗಳ ಕೂಗು ನಮಗೆ ಕೇಳ್ತಾ ಇದೆ, ಆ ಬ್ರಿಟಿಷರ ಧ್ವನಿ ನಮಗೆ ಕೇಳ್ತಾ ಇದೆ. ಒಂದು ವೇಳೆ ಅಧಿಕಾರದಲ್ಲಿ ಜೀವಂತವಾಗಿ ರಣಜಿತ್ ಸಿಂಗ್ ಇದ್ರೆ ಇವತ್ತೇ ದಾಳಿ ಮಾಡ್ತಿದ್ದ ಅಂದಾಗ ಜಿಂದಾನಳ್ ಅಂತಾಳ, ನಾವು ದಾಳಿ ಮಾಡೋಣ ಅಂತ. ನಾವು ಕಹಳೆಯನ್ನು ಕೂಗೋಣ, ಬ್ರಿಟಿಷರ ವಿರುದ್ಧ ದಾಳಿ ಮಾಡೋಣ, ಅವ್ರ ವಿರುದ್ಧ ದಂಡೆತ್ತಿ ಹೋಗೋಣ. ಯಾಕೆ ನಮ್ಮ ಗಡಿರೇಖೆಯನ್ನು ದಾಟಿದ್ದಾರ ಅವ್ರು, ಸಟ್ಲೇಜ್ ನದಿಯನ್ನು ದಾಟಿ ಲಾಹೋರದತ್ತ ಬರ್ತಾ ಇದ್ದಾರಂದ್ರೆ ನಾವೆಲ್ಲರೂ ಕೂಡ ದಾಳಿ ಮಾಡೋಣ ಅಂತೇಳಿ ಸ್ವಲ್ಪ ಮುಗ್ಧಳಿದ್ದಳು ಜಿಂದಾನಳು. ತಮ್ಮ ಸೈನಿಕರ ನಂಬಿ ದುಲೀಪ್ ಸಿಂಗ್, ಸಣ್ಣ ಹುಡುಗ ಬಾಲಕನಾಗಿರುವಂತ ದುಲೀಪ್ ಸಿಂಗ್ನನ್ನು ಕರ್ಕೊಂಡು ಜಿಂದಾನಳು ಯುದ್ಧ ಭೂಮಿಗೆ ಹೋಗಿ ಲಾಲ ಸಿಂಗ, ತೇನ ಸಿಂಗನಿಗೆ ಬೆಂಬಲವಾಗಿ ನಿಂತು ಹೋರಾಟ ಪ್ರಾರಂಭ ಮಾಡ್ತಾಳೆ. ಆ ಹೋರಾಟದಲ್ಲಿ ಒಂದು ಕಡೆ ಜಿಂದಾನಳು ವರ್ಸಸ್ ಒಂದು ಕಡೆ ಲಾರ್ಡ್ ಹಾರ್ಡಿಂಜ್ ಫಸ್ಟ್. ಈ ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಸೈನ್ಯ ಮುಕ್ಕರಿ ಹೋಯ್ತು. ಯಾಕಂದ್ರೆ ಖಾಲ್ಸಾ ಸೈನ್ಯದ ಧೈರ್ಯ, ಖಾಲ್ಸಾ ಸೈನ್ಯದ ಶಕ್ತಿ, ಅವರ ಫಿರಂಗಿಗಳಿಗೆ ಬ್ರಿಟಿಷ್ ತನ್ನ ಸೈನ್ಯದ ಅಸ್ತಿತ್ವವನ್ನು ಕಳ್ಕೋತು. ಇವರ ಫಿರಂಗಿಗಳು ಹೊಡೆತಕ್ಕ ಅವರು ತತ್ತರಿಸಿ ಹೋದ್ರು. ಅವಾಗ ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಬಹಳ ಶಾಣೆ ಇದ್. ಈ ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಏನ್ ಮಾಡಿದ ಅಂದ್ರ, ಹಿಂಗಾದ್ರ ನಾವು ನಾಶ ಆಗ್ತೀವಿ ಅಂತ ತಿಳ್ಕೊಂಡು ಈ ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಏನ್ ಮಾಡಿಬಿಟ್ಟ ಅಂದ್ರ ಲಾಲ ಸಿಂಗ ಮತ್ತು ತೇಜ ಸಿಂಗನಿಗೆ ಅಪಾರ ಪ್ರಮಾಣದ ಹಣದ ಆಶೆಯನ್ನು ತೋರಿಸ್ತಾರ. ನಿಮ್ಗೆ ದುಡ್ಡು ಕೊಡ್ತೀವಿ, ನಾವು ಹಣ ಕೊಡ್ತೀವಿ, ನಿಮ್ಗೆ ಅಧಿಕಾರ ಕೊಡ್ತೀವಿ, ನೀವು ನಮ್ಗೆ ಬೆಂಬಲವಾಗಿ ನಿಲ್ರಿ.
ನಮ್ ಜೊತೆ ನೀವು ನಿಂತರೆ ನಿಮ್ಗೆ ಸಾಮ್ರಾಜ್ಯದ ಅರ್ಧ ಭಾಗವನ್ನು ಬಿಟ್ಕೊಡ್ತೀವಿ ಅಂದಾಗ ಹಣದ ಆಸೆಗಾಗಿ, ಆಸ್ತಿಯ ಆಸೆಗಾಗಿ, ಅಧಿಕಾರದ ಆಸೆಗಾಗಿ ತಮ್ಮ ಸೈನ್ಯವನ್ನ, ಶಕ್ತಿಯನ್ನ ಕುಂದಿಸುವಂತ ಪ್ರಯತ್ನವನ್ನ ಲಾಲಸಿಂಗ ತೇಜಸಿಂಗ ಮಾಡಿ ಜಿಂದಾನಳನ್ನ ಯುದ್ಧ ಭೂಮಿಯಲ್ಲಿ ಸೋಲಿಸ್ತಾರೆ. ನಾನು ಬಹಳ ಸರಿ ಹೇಳಿನಿ, ಸೋತಿದ್ದು ಬೇರೆಯವರಿಂದಲ್ಲ, ಇಲ್ಲಿವರೆಗೆ ನಮ್ಮ ಜೀವನದ ಸೋತಿದ್ದು ನಮ್ಮವರಿಂದ ನಮಗೆ ಸೋಲಾಗಿದೆ. ಬೇರೆಯವರಿಂದ ನಮಗೆ ಸೋಲಾಗಿಲ್ಲ, ನಮ್ಮವರಿಂದ ನಮಗೆ ಸೋಲಾಗ್ಯದ. ನಮ್ಮ ಸುತ್ತಮುತ್ತಿದ್ದಂತ ವ್ಯಕ್ತಿಗಳೇ ನಮ್ಮ ವೀಕ್ನೆಸ್ ಗಳನ್ನು ಬಿಟ್ಟುಕೊಡ್ತಾರೆ. ಯಾರನ್ನ ನಾವು ದೊಡ್ಡ ಶಕ್ತಿಯಲ್ಲಿ ಪೂಜಿಸ್ತೀವೋ, ಯಾರನ್ನ ನಾವು ಪ್ರೀತಿಯಿಂದ ಕಾಣ್ತೀವೋ, ಯಾರನ್ನ ಅಪಾರ ಪ್ರಮಾಣದಲ್ಲಿ ನಂಬಿರ್ತೀವೋ ಅವರೇ ನಮಗೆ ಮೋಸ ಮಾಡಿದ್ದು ಇತಿಹಾಸ ಪುಟದಲ್ಲಿ. ಲಾಲಸಿಂಗ ತೇಜಸಿಂಗನಿಗೆ ಆ ರಣಜಿತ್ ಸಿಂಗ್ ಯಾವತ್ತೂ ಕಡಿಮೆ ಮಾಡಿರ್ಲಿಲ್ಲ. ರಣಜಿತ್ ಸಿಂಗನ ಮುಖನೂ ಕಾಣಲಿಲ್ಲ. ಆ ಬಂಗಾರದ ಆಶೆಗಾಗಿ, ಅಧಿಕಾರದ ಆಶೆಗಾಗಿ ಯುದ್ಧ ಭೂಮಿಯಲ್ಲಿ ಸೋಲಿಸ್ತಾರೆ. ಸೋಲಿಸಿದ ನಂತರ ಲಾರ್ಡ್ ಹಾರ್ಡಿಂಜ್ ಫಸ್ಟ್ ಏನ್ ಮಾಡಿದ ಅಂತಂದ್ರ ಲಾಹೋರ್ ಒಪ್ಪಂದವನ್ನು ಮಾಡ್ಕೊತಾನ. ಆ ಲಾಹೋರ್ ಒಪ್ಪಂದದ ಮೂಲಕ ಈ ಸಾಮ್ರಾಜ್ಯವನ್ನ ತನ್ನ ತೆಕ್ಕಿಗೆ ತಗೊಂಡು ಜಿಂದಾನಳಿಗೆ ವಾರ್ಷಿಕವಾಗಿ ನಿನಗೆ ಹಣ ಕೊಡ್ತೀನಿ, ನೀನು ದುಡ್ಡು ಕೊಡ್ತೀನಿ ಅಂತೇಳಿ ಆ ಹೆಣ್ಣು ಮಗಳನ್ನ ಅಧಿಕಾರದಿಂದ ಕೆಳಗಿಳಿಸಿ ಬ್ರಿಟಿಷರು ತಾವೇ ಆಳ್ವಿಕೆಯನ್ನು ಮಾಡ್ತಾರೆ. ಅಧಿಕೃತವಾಗಿ ಈ ದುಲೀಪ್ ಸಿಂಗ್ ಇದ್ನಲ್ಲ, ದುಲೀಪ್ ಸಿಂಗನನ್ನ ಅಧಿಕೃತ ರಾಜನೆಂದು ಘೋಷಣೆ ಮಾಡಿದ್ರು. ದುಲೀಪ್ ಸಿಂಗನನ್ನ ಅಧಿಕೃತ ರಾಜನೆಂದು ಘೋಷಣೆ ಮಾಡಿದ್ರು. ನೀನೇ ರಾಜ ಅಂತ ಅವನು ಕೂಗಿದ್ರು. ದುಲೀಪ್ ಸಿಂಗ ನೀನೇ ಅಧಿಕೃತ ರಾಜ. ಬ್ರಿಟಿಷರು ಯಾವಾಗ್ಲೂ ಹಿಂಗೆ ಮಾಡ್ತಿದ್ರು, ನೀನೇ ರಾಜ ನೀನೇ ರಾಜ ಅಂತೇಳಿ ಕೊಲೆ ಮಾಡ್ತಿದ್ರು ಹೊರತು ಅವರು ಪೋಷಣೆ ಮಾಡ್ತಿರ್ಲಿಲ್ಲ. ಹಂತ ಹಂತವಾಗಿ ಅವ್ರ ಉದ್ದೇಶ ಏನಂದ್ರ ಹೆಂಗಾರ ಮಾಡಿ ಕೊಹಿನೂರು ವಜ್ರವನ್ನು ಪಡ್ಕೋಬೇಕು, ಹೆಂಗಾರ ಮಾಡಿ ಇಲ್ಲಿ ಅಪಾರ ಪ್ರಮಾಣದ ಸಂಪತ್ತನ್ನ ಕೊಳ್ಳಿ ಹೊಡಿಬೇಕು ಅನ್ನುವಂತ ಉದ್ದೇಶವನ್ನು ಬ್ರಿಟಿಷರು ಹೊಂದಿದ್ರು. ರಾಣಿ ಹೇಳಿದ್ರು, ರಾಣಿ ನಿನಗೆ ವರ್ಷಕ್ಕೆ 1,50,000 ರೂಪಾಯಿ ನಾವು ವಾರ್ಷಿಕ ಹಣವನ್ನು ಕೊಡ್ತೀವಿ. 1,50,000 ಹೋಗಿ ಮುಂದೆ 40,000 ಬಂತು, 40 ಹೋಗಿ 30,000 ಬಂತು, 30 ಹೋಗಿ 20,000 ಬಂತು. ಹೀಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಹಣ ಕೊಡುವಂತ ಪ್ರಯತ್ನವನ್ನು ಮಾಡಿದ್ರು. ಬಹಳ ಕಡಿಮೆ 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 ದುಡ್ಡನ್ನು ಕೊಡ್ತಾ ಬಂದ್ರು. ಯಾವಾಗಲೂ ಬ್ರಿಟಿಷರ ಕಾಲದಲ್ಲಿ ಪ್ರಮೋಷನ್ ಇರಲಿಲ್ಲ, ಅವರು ಡಿಮೋಷನ್ ಮಾಡ್ತಿದ್ರು. ಯಾವಾಗ್ಲೂ ಅವ್ರು ಯಾವತ್ತೂ ಪ್ರಮೋಷನ್ಗೆ ಅವಕಾಶ ಕೊಡ್ಲಿಲ್ಲ, ಡಿಮೋಷನ್ಗೆ ಅವಕಾಶ ಕೊಡ್ತಿದ್ರು. ಪ್ರಮೋಷನ್ ಮಾಡಲೇ ಇಲ್ಲ, ಡಿಮೋಷನ್ ಮಾಡಿದಂತ ವ್ಯಕ್ತಿಗಳು. ಹಾಗಾದ್ರೆ ನಂತರ ಬಂದಿರತಕ್ಕಂತ ಇದು ಪ್ರಥಮ ಆಂಗ್ಲೋ ಸಿಖ್ ಯುದ್ಧ. ಎರಡನೇ ಆಂಗ್ಲೋ ಸಿಖ್ ಯುದ್ಧ 1848ರಿಂದ 1849. ಯಾಕೆ ಎರಡನೇ ಆಂಗ್ಲೋ ಸಿಖ್ ಯುದ್ಧ ನಡೀತು? ಎರಡನೇ ಆಂಗ್ಲೋ ಸಿಖ್ ಯುದ್ಧ ನಡೀಲಿಕ್ಕೆ ಕಾರಣ ಏನು? ವೆರಿ ಇಂಪಾರ್ಟೆಂಟ್. ಎರಡನೇ ಆಂಗ್ಲೋ ಸಿಖ್ ಯುದ್ಧ ಯಾಕೆ ನಡೀತು ಅಂತಂದ್ರ, ಈ ಏನು ಬ್ರಿಟಿಷರು ಸಾಮ್ರಾಜ್ಯವನ್ನು ಕಸ್ಕೊಂಡಿದ್ರಲ್ಲ, ಈ ಸಿಖ್ ಸಾಮ್ರಾಜ್ಯದ ಸಾಮಂತ ದೊರೆಗಳಿಗೆ ಬಹಳಷ್ಟು ಹೆದರಿಕೆ ತೊಂದರೆಗಳನ್ನು ಕೊಡಕ್ ಶುರು ಮಾಡಿದ್ರು. ಸಿಖ್ ಸಾಮ್ರಾಜ್ಯದ ಸಾಮಂತ ದೊರೆಗಳು ಸಿಖ್ ಸಾಮ್ರಾಜ್ಯದ ಸಾಮಂತ ದೊರೆಗಳಿಗೆ ತೊಂದರೆ ಕೊಟ್ಟರು. ಸಿಖ್ ಸಾಮ್ರಾಜ್ಯದ ಸಾಮಂತ ದೊರೆಗಳಲ್ಲಿ ಒಬ್ಬ ಮುಲ್ತಾನದ ರಾಜ ಇದ್ದ. ಮುಲ್ತಾನದ ರಾಜ, ಆ ಮುಲ್ತಾನದ ರಾಜನ ಹೆಸರು ಏನಂದ್ರೆ ಮೂಲ ರಾಜ ಅಂತಿದ್ದ. ಮುಲ್ತಾನದಲ್ಲಿ ಒಬ್ಬ ಮೂಲ ರಾಜ ಅಂತಿದ್ದ. ಆ ಮೂಲ ರಾಜನಿಗೆ ಹೇಳಿದ್ರು, ನೀನು ವರ್ಷಕ್ಕೆ 1 ಕೋಟಿ ರೂಪಾಯಿ ಅಮೌಂಟ್ ಕೊಡಬೇಕು ಅಂತ. ಅವ ಅಂದ, 1 ಕೋಟಿ ಅಂದವ, ಎಲ್ಲಿ ಬರ್ತಾವ ಮರ 1 ಕೋಟಿ? 1 ಕೋಟಿ ಕೊಡು, 2 ಕೋಟಿ ಕೊಡು, 3 ಕೋಟಿ ಕೊಡು, 1 ರೂಪಾಯಿ ಇಲ್ಲ ನನ್ನ ಕಡೆ ಅಂದವ ಮೂಲ ರಾಜ. ಮುಲ್ತಾನದ ರಾಜ ಮೂಲ ರಾಜ ಅಂದ್ರೆ 1 ಕೋಟಿ ಕೊಡು, 2 ಕೋಟಿ ಕೊಡು, ಏನು ಹುಡುಗಾಟಿಗಚ್ಚೇನು? ನೀವ್ಯಾರು ಅಂತ ಕೇಳಿದ ಮೂಲ ರಾಜ. ನನಗೆ ಸಿಕ್ಕರು ಕೇಳ್ಬೇಕು, ಸಿಖ್ ಸಾಮ್ರಾಜ್ಯದ ದೊರೆಗಳು ಕೇಳ್ಬೇಕು. ಅದೋದು ಬಿಟ್ಟು ನೀವು ಹುಚ್ಚುಚ್ಚಾರ 1 ಕೋಟಿ ಕೊಡು, 2 ಕೋಟಿ ಕೊಡು, ಎಲ್ಲಿ ಬರ್ತಾರ? ಆಗಲ್ಲ ಅಂದವ್. ಆಗಲ್ಲ ಅಂದ್ರೆ ಅವ್ರು ಹೇಳಿದ್ರು, ನಿನ್ನನ್ನ ಸಾಮ್ರಾಜ್ಯದಿಂದ ತೆಗೆದು ಹಾಕ್ತಿವಿ, ನಿನ್ನ ಸಾಮ್ರಾಜ್ಯದಿಂದ ಉಚ್ಚಾಟನೆ ಮಾಡ್ತೀವಿ, ನಿನ್ನ ಸಾಮ್ರಾಜ್ಯದಿಂದ ಕಿತ್ತಿ ಹಾಕ್ತಿವಿ ಅಂದ್ರು. ನೀ ಏನು ಕಿತ್ತಿ ಹಾಕ್ತೋ, ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಹೊರಗೆ ಬಂದೆ. ನೀ ಯಾವ ನನ್ನ ಕಿತ್ತಾಕ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ. ರಾಜೀನಾಮೆ ಕೊಟ್ಟು ಬರೇ 3 ದಿನದಾಗ ಆ ಮುಲ್ತಾನದ ರಾಜನನ್ನಾಗಿ ಬೇರೆ ವ್ಯಕ್ತಿಯನ್ನು ನೇಮಕ ಮಾಡಿದ್ರು. ಬೇರೆ ಅರಸನನ್ನ ಮುಲ್ತಾನದ ರಾಜನಾಗಿ ನೇಮಕ ಮಾಡಿದ್ರು. ಅವನ ಕಡೆಯಿಂದ 2 ಕೋಟಿ ರೂಪಾಯಿ ಇಸ್ಕೊಂಡ್ರು ಅವ್ರು. ಇದು ಸಿಟ್ಟು ಬಂತು ಮೂಲ ರಾಜನಿಗೆ. ಮೂಲ ರಾಜ ಅಂದ ನನ್ನ ವೈರಿಗಳಿಗೆ ಈ ತರ ಇವರು ನನ್ನ ವೈರಿಯನ್ನ ಸಿಂಹಾಸನ ಮೇಲೆ ಏರಿಸ್ಯಾರಂದ್ರ ನಾ ಬಿಡಬಾರದಂತೇಳಿ ಅವನ ವಿರುದ್ಧ ಹೋರಾಟ ಮಾಡ್ಲಾಕ ದುಲೀಪ್ ಸಿಂಗನಿಗೆ ಹೋಗಿ ಕೇಳ್ತಾನ ಮೂಲ ರಾಜ. ಏನಂದ್ರ, ಪ್ರೀತಿಯ ದುಲೀಪ್ ಸಿಂಗನೇ, ನೀನು ನನಗೆ ಬೆಂಬಲವಾಗಿ ನಿಲ್ಬೇಕು, ನನಗ ನೀನು ಸಪೋರ್ಟ್ ಮಾಡಬೇಕು, ಬೆಂಬಲವಾಗಿ ನಿಲ್ಬೇಕು.
ಒಂದು ವೇಳೆ ನೀನು ಏನಾದ್ರೂ ನನಗೆ ಸಪೋರ್ಟ್ ಮಾಡಿದರೆ, ಬೆಂಬಲವಾಗಿ ನಿಂತರೆ ನಾನು ಅವರ ವಿರುದ್ಧ ನೇರವಾಗಿ ಹೋರಾಟ ಮಾಡ್ತೀನಿ, 100% ನಾ ಗೆಲ್ತೀನಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡುವಲ್ಲಿ ನಾ ಸಕ್ಸಸ್ ಅಂದಾಗ ಈ ದಿಲೀಪ್ ಸಿಂಗ್ ಏನು ಗೊತ್ತಿಲ್ಲ, ಸುಮ್ಮನೆ ಅದು ಪಾಪ ದೇವ್ರಂತ ಮನುಷ್ಯ ಅದು ನಗಲಕ್ ಶುರು ಮಾಡಿತ್ತು. ನೀ ಏನ್ರ ಮಾಡಪ್ಪ ಅಂತ ಹೇಳ್ತದ. ನಕ್ಕೋತ ಏನಂದಂದ್ರ ನೀ ಏನ್ ಬೇಕಾದ್ ಮಾಡ, ನಾ ಬ್ಯಾಡ ಅನ್ನಂಗಿಲ್ಲ. ಅವ ಮಾತೆತ್ತಿರ ನಗವ, ನಗವನೇ ಅವನು. ಅವಾಗ 4 ಯುದ್ಧಗಳನ್ನು ಮಾಡಿದ್ರು. 4 ಯುದ್ಧಗಳು ಯಾವುವು? ಒಂದು ಚೆಲಿಯನ್ ವಾಲಾಬಾಗ್ ಅನ್ನುವಂತ ಕದನ, ಚೆಲಿಯನ್ ವಾಲಾ ಅನ್ನುವಂತ ಕದನ ಒಂದದ್ದು. ಎರಡನೇದ್ದು ರಾಮನಗರ ಕದನ. ಚೆಲಿಯನ್ ವಾಲಾ ಅನ್ನುವಂತ ಕದನ, ರಾಮನಗರ ಕದನ, ಮುಲ್ತಾನ ಕದನ. ನಾಲ್ಕನೇದ್ದು ಯಾವುದು? ಗುಜರಾತ್ ಕಾಳಗ. ಚೆಲಿಯನ್ ವಾಲಾ ಅನ್ನುವಂತ ಕದನ, ರಾಮನಗರ ಕದನ, ಮುಲ್ತಾನ ಕದನ, ಗುಜರಾತ್ ಕದನ, 4 ಯುದ್ಧಗಳನ್ನ ಮಾಡಿದ್ರು. ಚೆಲಿಯನ್ ವಾಲಾವಾಗ್, ರಾಮನಗರ, ಮುಲ್ತಾನ್, ಗುಜರಾತ್. ಒಂದು ವಿಶೇಷ ಏನಂದ್ರ ಈ 4 ಕದನಗಳಲ್ಲಿ ಸೋತ ಗಣಮಗ. ಒಂದರಾಗರ ಗೆಲ್ಬೇಕವ, ಒಂದೇ ಒಂದು ಕದನದ ಗೆಲ್ಲಿಲ್ಲ, 4 ಕದನದಾಗ ಸೋತ್ ಬಿಟ್ಟ. 4 ಕದನಗಳಲ್ಲಿ ಸೋತಾಗ ಬ್ರಿಟಿಷರ್ ಅಂದ್ರು ಈತನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಅನ್ನುವಂತ ಜೈಲ್ ಇದೆ, ಆ ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಜೈಲಿಗೆ ಹಾಕ್ಬೇಕಂತ ವಿಚಾರ ಮಾಡಿದ್ರು. ಅಂಡೋಮಾನ್ ನಿಕೋಬಾರದ ಕಾಲಾಪಾನಿ ಜೈಲಿಗೆ ಯಾವಾಗ ಹಾಕ್ತಾರಂತ ಸುದ್ದಿ ಗೊತ್ತಾಯ್ತಲ್ಲ, ಎಲ್ಲಿ ಹೊಡೆದು ಬಿಟ್ಟ ಮೂಲ ರಾಜ ಏನ್ ಮಾಡಿಬಿಟ್ಟ ಅಂದ್ರ ಅಲ್ಲಿ ಹೋಗೋದು ಬೇಡ ಅಂತ ತಿಳ್ಕೊಂಡು ತನಗೆ ತಾನೇ ಆತ್ಮಹತ್ಯೆ ಮಾಡಿಕೊಂಡು ಮರಣ ಅಪ್ಪಿರತಕ್ಕಂಥ ವ್ಯಕ್ತಿ ಯಾರಂದ್ರ ಮೂಲ ರಾಜನ ಆತ್ಮಹತ್ಯೆ ಆದ ನಂತರ ಬ್ರಿಟಿಷರು ಅವಾಗ ಯಾರಿದ್ರಂದ್ರ ಲಾರ್ಡ್ ಡಾಲ್ ಹೌಸಿ ಇದ್ದ. ಲಾರ್ಡ್ ಆಲ್ ಹೌಸಿ ಬಹಳ ಚತುರನಿದ್ದ. ಅವ ಏನ್ ಮಾಡಿಬಿಟ್ಟ ಅಂದ್ರ ಇವನನ್ನ ಕೊಲೆ ಅಂದ್ರ ಇವ ಸತ್ ಮ್ಯಾಗ ಇವನ ಅಂತ್ಯ ಸಂಸ್ಕಾರ ಆಯ್ತು. ಮುಂದ ಈ ದಿಲೀಪ್ ಸಿಂಗ್ನ ಹತ್ರ ಬಂದ. ದಿಲೀಪ್ ಸಿಂಗ್ ನೀ ಯಾಕೆ ಬೆಂಬಲ ಕೊಟ್ಟಿ ಅಂದಾಗ ನಗಲಕ್ ಶುರು ಮಾಡಿದ. ನಾ ಏನೂ ಬೆಂಬಲ ಕೊಟ್ಟಿಲ್ರಿ, ಅವನೇ ಬಂದಿದ್ದ, ನನ್ನ ಕಡೆ ಏನೂ ತಪ್ಪಿಲ್ರಿ ಅಂತ ಅಳಕತ್ತಾವ. ನನ್ನ ಕಡೆ ಏನೂ ತಪ್ಪಿಲ್ರಿ, ನಾನು ಒಟ್ಟ ದಾಳಿ ಮಾಡ್ಬೇಕಂದಿಲ್ಲ, ಅವನೇ ಬಂದ್ ಸುಮ್ಸುನ್ ಏನ್ರಿ ಅಂದ್ರಿ, ಅದಕ್ಕೆ ಅವ್ನು ಬೆಂಬಲ ಕೊಟ್ಟಿಲ್ರಿ, ಅವನೇ ಹೇಳ್ಯಾನ, ಸ್ವಯಂ ಘೋಷಿತ ಮಾನವ, ನಾವೇನು ಹೇಳಿಲ್ರಿ ಅಂತ. ಅದಕ್ಕೆ ಪಾಪ ಅದನ್ನ ಮೂಲ ರಾಜನ ಸ್ಮೈಲ್ ನೋಡಿ ಇವ್ ಏನಂದ ಅಂದ್ರ ನಿನ್ನನ್ನ ಲಂಡನ್ ಕಳಿಸುತ್ತೇನೆ ಅಂದ. ಆಯ್ತು ಕಳಿಸ್ಬಿಡ್ರಿ ಅಂದ. ನನ್ಗೆ ಎಲ್ಲಿಗಾರ ಕಳಿಸ್ರಿ, ಲಂಡನ್ ಅಲ್ಲಿ ಬೇಕಾದಲ್ಲಿ ಕಳಿಸ್ರಿ, ನಾ ಹೋಗ್ತೀನಿ ಅಂತ. ನಿನ್ನ ಲಂಡನ್ ಕಳಿಸಲಾಗುತ್ತದೆ ಆಯ್ತ್ರಿ ಅಂದಾಗ 1849ರಾಗ 50 ಲಕ್ಷ ಹಣವನ್ನು ಕಟ್ಟು ದೆಹಲಿ ಒಪ್ಪಂದ ಆಗ್ತದ. ಆ ದೆಹಲಿ ಒಪ್ಪಂದದ ಮೂಲಕ ಅವನು ಲಂಡನ್ ಕಳಿಸ್ತಾರ. ಲಂಡನ್ ಕಳಿಸುವಂತ ಸಮಯದಲ್ಲಿ ಫೈನಲ್ ಆಗಿ ಅತ್ಯಂತ ಸಂತೋಷದಿಂದ ದಿಲೀಪ್ ಸಿಂಗ್ ಏನ್ ಮಾಡಿದ ಅಂದ್ರ ನಿಮಗೊಂದು ನಾನು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕೊಹಿನೂರ್ ವಜ್ರವನ್ನು ಗಿಫ್ಟ್ ಆಗಿ ಕೊಟ್ಟ ಹೊಚ್ಚುಗಟ್ಟಿ. ಅತ್ಯಂತ ಸಂತೋಷದಿಂದ ಭಾವನಾತ್ಮಕವಾಗಿ ಅವ್ರಿಗೆ ಫೂಲ್ ಆಗಿ, ಇಲ್ರಿ ನನ್ ಲಂಡನ್ ಕಳ್ಸಕತ್ತೀರಿ, 50 ಲಕ್ಷ ಅಮೌಂಟ್ ಕೊಟ್ರಿ, ನನಗೆ ಸಾಕು, ಖುಷಿ ಆಗ್ಯದ, ಅಲ್ಲೇ ಹೋಗಿ ನಾವು ಉಂಡು ತಿಂದು ಬಿದ್ದು ಅಡ್ಡಾಡ್ಸತ್ ಹೋಗ್ತೀನಿ, ಆದ್ರ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ಕೊಹಿನೂರ್ ವಜ್ರವನ್ನ ಯಾವ ವರ್ಷ ಅಂದ್ರ 1849ರಾಗ ದೆಹಲಿ ಒಪ್ಪಂದದ ಮೂಲಕ ದಿಲೀಪ್ ಸಿಂಗನು ಯಾರಿಗೆ ಕೊಹಿನೂರ್ ವಜ್ರವನ್ನ ಗಿಫ್ಟ್ ಆಗಿ ಕೊಟ್ಟ ಅಂತಂದ್ರ ಅದು ಈ ಒಂದು ಲಾರ್ಡ್ ಆಲೌಸಿಗೆ ಗಿಫ್ಟ್ ಆಗಿ ಕೊಟ್ಟ ಅಂತ ಹೇಳಿ ನೋಡ್ತೀವಿ. ಇಲ್ಲಿಗೆ ನಾವು 2 ಆಂಗ್ಲೋ ಸಿಖ್ ಯುದ್ಧಗಳನ್ನ ಕಂಪ್ಲೀಟ್ ಮಾಡಿದೆವು. ಇಲ್ಲಿಗೆ ಆಂಗ್ಲೋ ಮರಾಠಿ ಯುದ್ಧಗಳು ಕಂಪ್ಲೀಟ್ ಆದವು, ಆಂಗ್ಲೋ ಸಿಖ್ ಯುದ್ಧಗಳು ಕಂಪ್ಲೀಟ್ ಆದವು, ಆಂಗ್ಲೋ ಫ್ರೆಂಚ್ ಕದನಗಳು ಕಂಪ್ಲೀಟ್ ಆದವು, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಕಂಪ್ಲೀಟ್ ಆಯ್ತು. ಬರೋಬ್ಬರಿ 4 ಚಾಪ್ಟರ್ಗಳು ಕಂಪ್ಲೀಟ್ ಆದವು ನೋಡ್ರಿ, ಜಿಗದಾಡಿ.